ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆಚರಣೆಯನ್ನು ಮಾಡಲಾಗುತ್ತದೆ. ಈ ವರ್ಷ 2026ರಲ್ಲಿ ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಹಾಗೆಯೇ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಪೂಜಾ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮದುವೆಯಾಗಿರುವಂತಹ ಮಹಿಳೆಯರು ಮಾಡುತ್ತಾರೆ. ಹಾಗೆಯೇ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಈ ವ್ರತದ ಆಚರಣೆಯನ್ನ ಮಾಡಬಹುದು. ಮದುವೆಯಾಗಿರುವಂತಹ ಮಹಿಳೆಯರು ಗಂಡನ ಆಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ದೀರ್ಘಾಯುಷ್ಯ ಪ್ರಾಪ್ತಿಗಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡ್ತಾರೆ. ಇನ್ನು ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಉತ್ತಮ ಪತಿ ಸಿಗಲಿ ನಮ್ಮ ಜೀವನದಲ್ಲಿ ಅನ್ನುವ ಕಾರಣಕ್ಕಾಗಿ ಈ ವ್ರತದ ಆಚರಣೆಯನ್ನು ಮಾಡುತ್ತಾರೆ. ಭೀಮನ ಅಮಾವಾಸ್ಯೆ ಎಂದರೆ ಆ ದಿನ ಗಂಡನ ಪಾದ ಪೂಜೆಯನ್ನ ಮಾಡಬೇಕು, ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕು. ಭೀಮನ ಅಮಾವಾಸ್ಯೆ ಎಂದು ಬರೀ ಗಂಡನ ಪಾದ ಪೂಜೆ ಒಂದೇ ಅಲ್ಲ, ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಕೂಡ ಮಾಡಬೇಕು. ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಎಂದರೆ ಜೋಡಿ ದೀಪಗಳ ಪೂಜೆಯನ್ನು ಮಾಡುವಂಥದ್ದು. ಜೋಡಿ ದೀಪ ಸ್ತಂಭಗಳಿಗೆ ಆ ದಿನ ಶಿವ ಪಾರ್ವತಿಯ ರೂಪವಾಗಿ ಪೂಜೆಯನ್ನು ಮಾಡುವಂಥದ್ದು. ಈ ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನು ಅಂದರೆ ಜೋಡಿ ದೀಪಸ್ತಂಭದ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನ ಬಂದಿದೆ ಈ ಬಾರಿ ಅನ್ನುವುದನ್ನು ತಿಳಿದುಕೊಳ್ಳೋಣ. ಈ ಬಾರಿ ನಮಗೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಬಂದಿರುವಂಥದ್ದು ಆಗಸ್ಟ್ 12ನೇ ತಾರೀಕು ಬುಧವಾರದಂದು ಬಂದಿದೆ. ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗುವುದು ಆಗಸ್ಟ್ 12ನೇ ತಾರೀಕು ಬುಧವಾರ ಬೆಳಗಿನ ಜಾವ 1:55 ಪ್ರಾರಂಭವಾಗುತ್ತೆ. ಹಾಗೆಯೇ ಆಗಸ್ಟ್ 12ನೇ ತಾರೀಕು ಬುಧವಾರದಂದೇ ರಾತ್ರಿ 11:08 ಮುಕ್ತಾಯವಾಗುತ್ತದೆ. ಪೂರ್ತಿ ಪ್ರಮಾಣದಲ್ಲಿ ಅಮಾವಾಸ್ಯೆ ತಿಥಿ ಇರುವಂಥದ್ದು ಆಗಸ್ಟ್ 12 ಬುಧವಾರ. ಹಾಗಾಗಿನೇ ಆ ದಿನದಂದೇ ಯಾವುದೇ ಗೊಂದಲ ಇಲ್ಲದೆ ಭೀಮನ ಅಮಾವಾಸ್ಯೆಯ ಆಚರಣೆಯನ್ನು ಮಾಡ್ಬೋದು. ಕೆಲವೊಂದು ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಹಬ್ಬಗಳ ತಿಥಿಯು 2 ದಿನಗಳಲ್ಲಿ ಬಂದಿರುತ್ತೆ. ಆದರೆ ಈ ಬಾರಿ ಬಂದಿರುವಂತಹ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ತಿಥಿಯು ಒಂದೇ ದಿನ ಸಂಪೂರ್ಣವಾಗಿ ಬಂದಿರುವುದರಿಂದ ಯಾವುದೇ ಗೊಂದಲ ಇಲ್ಲದೆ ಈ ಬಾರಿ 2026ರಲ್ಲಿ ಆಗಸ್ಟ್ 12 ಬುಧವಾರದಂದು ಭೀಮನ ಅಮಾವಾಸ್ಯೆಯ ಆಚರಣೆಯನ್ನ ಮಾಡಬೇಕು. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ನಾವು ಈ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು. ಆ ದಿನ ಗಂಡನ ಅಂದರೆ ಪತಿಯ ಪಾದ ಪೂಜೆ ಹಾಗೆಯೇ ಜೋಡಿ ದೀಪಗಳ ಪೂಜೆಯನ್ನು ಮಾಡಬೇಕು. ಭೀಮನ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ಪತಿಯ ಪಾದ ಪೂಜೆಯನ್ನ ವಿಧಿವಿಧಾನದ ಮೂಲಕ ಯಾವ ರೀತಿಯಾಗಿ ಮಾಡಬೇಕು, ಹಾಗೆಯೇ ಶಿವ ಪಾರ್ವತಿಯರನ್ನ ಅಂದರೆ ಜೋಡಿ ದೀಪಗಳ ಜೋಡಿ ಸ್ತಂಭಗಳ ಪೂಜೆಯನ್ನ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನ ಯಾವ ರೀತಿಯಾಗಿ ಮನೆಯಲ್ಲಿ ಮಾಡಬೇಕು, ಹಾಗೆಯೇ ಅದರ ಒಂದು ನಿಖರವಾದ ಪೂಜಾ ಸಮಯ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಒಟ್ಟಾರೆಯಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಸಂಪೂರ್ಣ ಪೂಜಾ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.